ಗೈಸ್, ಬೆಳಗ್ಗೆನೇ ಕಾಫಿ. ಇವತ್ತು ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು, ಜಾಸ್ತಿ ಟೈಮ್ ಇಲ್ಲ ನನಗೆ. ನೋಡಿ, ನಮ್ಮಮ್ಮ ನನ್ನ ಜೊತೆನೇ ಕಾಫಿ ಕುಡಿಬೇಕು ಅಂದ್ಬಿಟ್ಟು ತೊಗೊಬಂದಿದ್ದಾರೆ. ನಮ್ಮಮ್ಮಂಗೆ ನೋಡಿ, ಇಷ್ಟೆಲ್ಲ ಜಾಗ ಇದೆ, ಇಲ್ಲಿ ಕೂರೋಕ್ಕಾಗಲ್ಲ, ಅಲ್ಲೇ ಕೂರಬೇಕು. ಅದೇ ಅಭ್ಯಾಸ ಅವರಿಗೆ. ಗೈಸ್, ಕಾಫಿ. ಬಟ್ಟೆ ಬೇಕಾದ್ರೆ ಇಟ್ಬಿಡೋಣ ಬ್ಯಾಗ್ ಹಾಕಿ. ಇಲ್ಲಪ್ಪ, ಇನ್ನೊಂದು ವರ್ಷ ಜಾಸ್ತಿ ದಿನಕ್ಕೆ ಬರಲ್ಲ, ಬೇಕಾದ್ರೆ ಒಂದು ದಿನಕ್ಕೆ ಬಂದು ಹೋಗ್ತೀನಿ ಹಿಂಗೆ ಅಷ್ಟೇ. 1 ತಿಂಗಳಿದ್ದೀನಿ ಗೈಸ್. ಈ ಕಣ್ಣಾಪರೇಷನ್ ಬತ್ತಿಲ್ಲ, ಆಗಿಡೋನೇನು ಬಟ್ಟೆಯಾ? ಹಾಂ, ಅದಕ್ಕೆ ಇಡ್ತೀನಿ. ಅದಕ್ಕೆ ಇಡು, ಜಾಸ್ತಿ ಇಡ್ಬೇಡ. ಕಿಟ್ಬ್ಯಾಗ್ ದೇವದಾದಿಂದ ಆಗ್ಬಿಟ್ಟು ನನಗೆ ಸಾಕು. ರೈಸ್ ಕಾಫಿ ನೋಡಿ, ನಮ್ಮಮ್ಮನೇ ತಂದು ಕೊಡ್ತಾರೆ. ನಾನು ಎಷ್ಟು ಬೇಡ ಅಂದ್ರೂ ನಾನು ಇರೋ ಕಡೆಗೆ ಮಾಡ್ಕೊಬರ್ತಾರೆ. ಯಾಕೋ ಕಾಫಿ ಚೆನ್ನಾಗಿಲ್ಲ. ಏನಿಲ್ಲ, ಕುಡಿಬೋದು, ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಲೋಟದಲ್ಲಿ ನೀರಿಟ್ಟಿದೆ, ಹೆಚ್ಚಾದಕ್ಕೆ ಫ್ಲಾಸ್ಕ್ ಹಾಕಿ ಆ ಲೋಟಕ್ಕೆ ಕಪ್ಪಡೆ ನೀರೊಳಕ್ಕೆ ನೀರಿರೋದು ಮತ್ತೆ ಕಪ್ಪಡೆ ಹಾಕ್ಬಿಟ್ಟಿದ್ದೀನಿ, ಅದ್ರೊಳಗೆ ಇದ್ಬಿಟ್ಟೆ. ಚೆನ್ನಾಗಿಲ್ಲ, ನೀರು ಆಗ್ಬಿಡ್ತು. ಅಲ್ಲ, ಇವಾಗ ಅದನ್ನು ಮತ್ತೆ ಹಾಕ್ಬಿಟ್ಟು ಕುದಿಸ್ಕೊಬರ್ಬೇಕು. ಮಾಡಿದೆ, ಆದ್ರೂ ಸರಿ ಹೋಗಿಲ್ಲ. ಮತ್ತೆ ಕೈ ಬಿಡ್ಲಿಕ್ಕೆ ಇನ್ನೂ ಸ್ವಲ್ಪ ಕಾಫಿ ಪುಡಿ ಹಾಕ್ಬೇಕು, ಸ್ಟ್ರಾಂಗ್ ಆಗ್ತಿತ್ತು. ಆಗ್ತೆ, ಆದ್ರೂ ಚೆನ್ನಾಗಿಲ್ಲ. ನೀರು ಜಾಸ್ತಿ ಆಯ್ತು, ಇನ್ನೂ ಹೆಚ್ಚಾಗಿದೆ. ನಿಮ್ಮ ಅಪ್ಪಂಗೆ ಅದಕ್ಕೆ ವಯಸ್ಸಾಯ್ತು ಗೈಸ್. ಅರಳು ಮರಳು. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಗೈಸ್, ಆ್ಯಸ್ ಯೂಶ್ವಲ್ ಈ ರೂಮಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆದರೆ ನಾನೇನಿಲ್ಲಿ ಮಲ್ಕೊಂಡಿಲ್ಲ. ಯಾಕೆ ಅಂದರೆ ಮತ್ತೆ ಆ ಕಡೆಯಿಂದ ಈ ಕಡೆ ಬಂದು ಅಡಪೆ ತೊಗೊಂಡು ಶಿಫ್ಟ್ ಆಗೋದು ನನಗೆ ಇಷ್ಟ ಇಲ್ಲ. ಬಟ್ಟೆ ಎಲ್ಲ ಇಲ್ಲೇ ಇದೆ, ಬಟ್ ನಾನೇನು ಶಿಫ್ಟ್ ಆಗಿಲ್ಲ, ಅಲ್ಲೇ ಇದ್ದೀವಿ ನಾನು ನನ್ನ ಮಗ. ಇನ್ನೊಂದು 2-3 ಡೇಸು ಸೊ ಹೋಗೋಣ ಅಂತ ಇದ್ದೀವಿ. ಹಾಗಾಗಿ ಅಲ್ಲೇ ಇದ್ದೀವಿ. ಇಲ್ಲ ಅಂದಿದ್ರು ಅಲ್ಲೇ ಇರ್ತಾಯಿದ್ದೆ. ಏನು ಗೈಸ್, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ನಾನೇನು ಫುಟ್ಬಾಲ. ಸೊ ನಮ್ಮಮ್ಮ ಅವಳು ಹೋದಲ್ಲ, ಇಲ್ಲಿ ಶಿಫ್ಟ್ ಆಗು ಅಂದರು. ನಾನಾಗಲ್ಲ ಅಂದೆ. ನಂಗೆ ಇಷ್ಟ ಅಲ್ಲ ಗೈಸ್. ಸೊ ಅಲ್ಲೇ ಇದ್ದೀನಿ. ನನಗೇನಿಲ್ಲ ಗೈಸ್, ಎಲ್ಲ ಕಡೆ ಅಡ್ಜಸ್ಟ್ ಆಗ್ತೀನಿ. ಆ ರೂಮು ತುಂಬ ಚೆನ್ನಾಗಿದೆ, ಬಟ್ ದ ಥಿಂಗ್ ಈಸ್ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಆ್ಯಂಡ್ ಈ ರೂಮ್ ಆದರೆ ಸ್ವಲ್ಪ ಪ್ರೈವೇಸಿ ಜಾಸ್ತಿ ಇರುತ್ತೆ. ಆ ರೂಮಲ್ಲಿ ಟಿ ವಿ ಪಕ್ಕನೇ ಇರುತ್ತೆ, ಹಾಲ್ ಪಕ್ಕನೇ. ಸೊ ಎಲ್ಲ ಹಾಕ್ದಂಗೆ ಹಂಗೆ ಕೇಳುತ್ತೆ. ನನಗೆ ಅದೆಲ್ಲ ಬೇಜಾರಿಲ್ಲ, ನನಗೆ ಅದೆಲ್ಲ ಇರಬೇಕು. ಬಟ್ ನಾನು ತುಂಬ ಎಡಿಟಿಂಗ್ ಮಾಡ್ತಾ ಇರ್ತೀನಿ ಅಲ್ಲ, ಸ್ವಲ್ಪ ನನಗೆ ಕಾಮಾಗಿರಬೇಕು. ಹಾಗಾಗಿ ಐ ಪ್ರಿಫರ್ ದಿಸ್ ರೂಮ್ ಅಷ್ಟೇ. ಅದರ್ವೈಸ್ ನಾನು ಪುಟ್ಟು ಗೂಡು ಕೊಟ್ರು ನಾನು ಆರಾಮಾಗಿ ಅಲ್ಲಿ ಸೆಟ್ಲ್ ಆಗ್ತೀನಿ. ನನಗೇನು ಬೇಜಾರಿಲ್ಲ. ನಾನು ಅಲ್ಲೂ ಸೆಟಲ್ ಆಗಿದ್ದೀನಿ, ಅಲ್ಲೂ ಎಡಿಟಿಂಗ್ ಮಾಡ್ತಾಯಿದ್ದೆ. ಬಿಕಾಸ್ ನಂಗೆ ಇಲ್ಲಿ ಒಂದು ಸಲ ಇದ್ದಾಗ ಇದು ನನ್ನ ರೂಮ್ ಕಣಪ್ಪ, ಏನದು ನಂಗೆ ಡಿಸ್ಟರ್ಬ್ ಆಗುತ್ತೆ ಅಂದರೆ ನನಗಿಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಈ ರೂಮಿಗೆ ಬಂದೇ ಇಲ್ಲ ಎಡಿಟಿಂಗ್ ಮಾಡೋಕ್ಕೂ ಸಹ. ಕಷ್ಟನೋ ಸುಖನೋ ಅಲ್ಲೇ ಎಡಿಟಿಂಗ್ ಮಾಡ್ಕೋತಾ ಇದ್ದೆ. ಇಲ್ಲ, ನಮ್ಮ ಅಪ್ಪನ ರೂಮಿಗೆ ಹೋಗ್ಬಿಡ್ತಾ ಇದ್ದೆ. ನಮ್ಮ ಅಪ್ಪನ ರೂಮ್ ಫುಲ್ ಪ್ರೈವೇಸಿ ಇದೆ, ಅಲ್ಲಿ ಫುಲ್ ಏನು ಸೌಂಡ್ ಬರೋದಿಲ್ಲ. ಹಾಗನ್ಬಿಟ್ಟು ಆ ರೂಮ್ ಸ್ವ್ಯಾಪ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಇಷ್ಟ ಆಯಿತು ಕತೆ. ಸೊ ಈ ರೂಮಿಗೆ ಬಂದಿದ್ದೀನಿ. ಆ್ಯಂಡ್ ಮೋರ್ ಓವರ್ ಈ ರೂಮಲ್ಲಿ ಇಲ್ಲೇ ಚಾರ್ಜಿಗೆ ಹಾಕ್ಕೋಬೋದು ಆ್ಯಂಡ್ ಇಲ್ಲೇ ಎಡಿಟಿಂಗ್ ಸಹ ಮಾಡ್ತಾ ಇರ್ಬೋದು. ಬಟ್ ಈಗ ಬೇರೆ ರೂಮಲ್ಲೆಲ್ಲ ಹೇಗೆ ಅಂದರೆ ಚಾರ್ಜಿಂಗ್ ಮಾಡಿಕೊಂಡು ಕೂರೋಕ್ಕಾಗಲ್ಲ, ಸೆಪ್ರೇಟ್ ಇದೆ. ಪ್ಲಗ್ಗು ಮತ್ತು ಬೆಡ್ಡಿಗೂ ತುಂಬ ದೂರ ಇದೆ. ಈ ರೂಮಲ್ಲಿ ಹತ್ತತ್ರ ಇದೆ. ಸೊ ಇದೊಂದು ಪಾಯಿಂಟು, ಯಾಕೆ ಈ ರೂಮ್ ಪ್ರಿಫರ್ ಮಾಡ್ತೀನಿ ಅನ್ನೋದಕ್ಕೆ. ಅದೂ ಓಕೆ ಅಂದ್ಕೊಂಡ್ರೂ ಸಮ್ಟೈಮ್ಸ್ ಏನಾಗುತ್ತೆ, ಪವರ್ ಬ್ಯಾಂಕ್ ಹಾಕ್ಕೊತೀನಿ. ಬಟ್ ನನಗೆ ಅದ್ರ ನೆಕ್ಸ್ಟ್ ಮೂಮೆಂಟ್ ಪವರ್ ಬ್ಯಾಂಕ್ ಸಹ ಬೇಕಾಗಿರುತ್ತೆ. ಬೇರೆ ಕಡೆ ಎಲ್ಲೋ ಹೋಗ್ತಾ ಇರ್ತೀನಿ, ಪವರ್ ಬ್ಯಾಂಕ್ ಬೇಕಾಗಿರುತ್ತೆ. ಸೊ ಅದು ಎಂಟಿ ಡ್ರೈನ್ ಆಗಿಬಿಟ್ರೆ ಕಷ್ಟ ಅಲ್ಲ. ಹಾಗಾಗಿ ಅಷ್ಟೇ ಈ ರೂಮ್ ಪ್ರಿಫರ್ ಮಾಡ್ತೀನಿ. ಅದರ್ವೈಸ್ ನೋ. ಈಗ ನೋಡಿ, ಪವರ್ ಬ್ಯಾಂಕ್ನ ಬೇರೆ ಚಾರ್ಜಿಗೆ ಹಾಕ್ಬಿಟ್ಟು ಬಂದಿದ್ದೀನಿ, ಇಲ್ಲೂ ಸಹ ಚಾರ್ಜಿಗೆ ಹಾಕ್ಕೊಂಡಿದ್ದೀನಿ. ಸೊ ಯಾವುದೋ ಒಂದು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ. ಆಲ್ ಆಫ್ ಎ ಸಡನ್ ರೂಮೇ ನಂದಲ್ಲ ಅಂದರೆ
ಕಷ್ಟ ಆಗ್ಬಿಡುತ್ತೆ. ಅದಕ್ಕೂ ಸಹ ನಾನು ಪ್ರಿಪೇರ್ ಆಗ್ತೀನಿ, ಅದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ತೀನಿ. ನನಗೇನಿಲ್ಲ ಗೈಸ್, ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ, ನಾನು ಎಲ್ಲೋದ್ರೂ ಜೀವನ ಮಾಡ್ತೀನಿ. ನನಗೆ ಇವ್ರು ಇಂಪಾರ್ಟೆಂಟು, ಅವ್ರು ಇಂಪಾರ್ಟೆಂಟು, ಆ ವಸ್ತು ಬೇಕೇ ಬೇಕು, ಈ ವಸ್ತು ಬೇಕೇ ಬೇಕು ಅನ್ನೋದೇನೂ ಇಲ್ಲ. ಎಲ್ಲಿದ್ದರೂ ಬದುಕ್ತೀನಿ, ಆ ಕಾನ್ಫಿಡೆನ್ಸ್ ಇದೆ. ಹೌದಲ್ವಾ? ಆ ಕಾಡಲ್ಲೇ ಹೋಗಿ ಬದುಕ್ತಾ ಇದ್ದೀನಿ ಅಂದರೆ, ಆ ಕಾಡಲ್ಲಿ ಯಾವ ಮನುಷ್ಯರೂ ಇದ್ದಾನೆ, ಯಾವ ಮನುಷ್ಯರ ಜೊತೆ ಮಾತಾಡ್ದಾನೆ ಸೈಲೆಂಟಾಗಿ ನಾನಾಯಿತು ನನ್ನ ಮಗ ಆಯಿತು ಅಂತ ಬದುಕ್ತಾ ಇದ್ದೀನಿ ಅಂದರೆ, ಇದೆಲ್ಲ ಯಾವ ಲೆಕ್ಕ ಅಲ್ವಾ ನಮಗೆ? ಫೋನೆಲ್ಲ ತಗೊಂಡು ನೀರಾಗಿ ಮಾಡಿದ್ದು. ಗೈಸ್ ಬನ್ನಿ ತಿಂಡಿ ತಿನ್ನೋಣ. ಟೈಮ್ ಬಂದು ಅವನಿನ್ನೂ ಎದ್ದಿಲ್ಲ, ಮಲಿಕೊಂಡೈತೆ. ಟೈಮ್ ಬಂದು ಇನ್ನೂ 8 ಗಂಟೆ. ಸೊ ನಾವಿವತ್ತು ಬೇಗ ತಿಂಡಿ ತಿಂತಾ ಇದ್ದೀವಿ. ನಮ್ಮಪ್ಪ ಬೇಗ ಯೂನಿಫಾರ್ಮ್ ಹಾಕ್ಕೊಂಡಿದ್ದಾರೆ. ನಾನು ಸಹ ನಮ್ಮಪ್ಪ ಜೊತೆ ಇವತ್ತು ತೋಟಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಸಹ ಆ್ಯಸ್ ಯೂಶ್ವಲ್ ನಾವು ಬಾಳೆಕೊನೆನ ಕಿತ್ಕೊಂಡು ಬರ್ತಾ ಇದ್ದೀವಿ ಕಟ್ ಮಾಡಿಕೊಂಡು. ಸೊ ಅವರು ಎಲ್ಲೋ ಹೋಗಬೇಕಂತೆ, ಬಾಳೆ ಮಂಡಿಯವರು. ಹಾಗಾಗಿ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಬೇಗ ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು ಬೇಗ ಬೇಗ ತಿಂಡಿ ಎಲ್ಲ ನಡೀತಾ ಇದೆ. ಸೊ ಈಗ ನಾನು ಸಹ ತಿಂಡಿ ತಿಂತೀನಿ. ಬನ್ನಿ ಏನು ತಿಂಡಿ ಅಂತ ನೋಡೋಣ. ಇವತ್ತು ನಮ್ಮನೆ ರಾಗಿ ರೊಟ್ಟಿನ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು 2 ಹಾಕಿ ಮಾಡಿದ್ದೆ. ಮತ್ತೆ ಪಲ್ಯ ಹಾಗಲಕಾಯಿ ಪಲ್ಯ. ಹಾಗಲಕಾಯಿ ಪಲ್ಯ ಅಂತೆ ಗೈಸ್. ಹೆಂಗಾಯ್ತೋ ಗೊತ್ತಿಲ್ಲ, ಅವತ್ತೊಂದು ದಿನ ತಿಂದಿದ್ದೆ, ಚೆನ್ನಾಗಿತ್ತು. ಇವತ್ತು ಹೇಗಿದೆ ಅಂತ ಟೆಸ್ಟ್ ಮಾಡೋಣ. ನೋಡಿ ಗೈಸ್, ರಾಗಿ ರೊಟ್ಟಿ. ಅಕ್ಕಿ ಹಿಟ್ಟು 2 ಹಾಕಿದ್ದೀನಿ, ಕಡಿಮೆ ಆಯಿತು ಅಕ್ಕಿ ಹಿಟ್ಟು. ನನ್ನ ಮಗ ಇನ್ನೂ ಎದ್ದಿಲ್ಲ ಗೈಸ್. ಇಲ್ಲಿ ಬಂದಾಗ್ಲಿಂದ ಇವತ್ತೇ ಅವನು ಇಷ್ಟೊತ್ತು ಮಲ್ಕೊಂಡಿರೋದು. ನಿನ್ನೆ ನಮ್ಮ ದಕ್ಷವ್ರು ಹೋಗಿದ್ದಾರೆ ಅಲ್ಲ, ಸೊ ಇವತ್ತು ಅವನು ಬೇಜಾರು ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ. ಬೇಜಾರು ಅನ್ನೋದಕ್ಕಿಂತ ಸ್ವಲ್ಪ ಏನದು ಆಟ ಆಡೋಕ್ಕೆ ಯಾರು ಸಿಗಲ್ಲ ಅಂತ ಗೊತ್ತಲ್ಲ, ಅದಕ್ಕೇ ಮಲ್ಕೊಂಡ್ಬಿಟ್ಟಿದ್ದಾನೆ. ಬನ್ನಿ ನೋಡೋಣ. ಮಲಗಿರೋ ತೀರು. ನೋಡಿ ಪಿಲ್ಲೋ ಹೇಗಿಟ್ಕೊಂಡಿದ್ದಾನೆ ದಿವಾನ್ದು. ಫುಲ್ ಗಾರ್ಡನ್ ಇದ್ರಲ್ಲ ಅವನೇ. ನಂಗೆ ಕೊಡಿ. ಗೈಸ್ ಬನ್ನಿ ತಿಂಡಿ ತಿನ್ನೋಣ. ಬೆಲ್ಲ ಎಲ್ಲ ಹಾಕಿದ್ದೀರಾ? ನೋಡ್ತೀನಿ ಹೆಂಗದ ಅಂತ. ತಿಂತಾ ಇದ್ರಲ್ಲ ನಿಂಗೆ ತಿನ್ಬೇಡ, ನಾನು ತಿನ್ಕೊತೀನಿ. ಚೆನ್ನಾಗಿದೆ, ಬಟ್ ಅವತ್ತಿನ ಚೆನ್ನಾಗಿತ್ತು. ಅವತ್ತು ಗೊತ್ತೇ ಆಯ್ತಾ ಇರಲಿಲ್ಲ. ಅವತ್ತೊಂದು 6 kg ಹಾಕಿದ್ದೆ. ಹಾಗಲಕಾಯಿ ಕಡಿಮೆ ಒಂದು ಆಗಲಿ ಅಂತ ಇವತ್ತು ಅವೇ ಅರ್ಧ kg ಇವೆ. ಇವತ್ತು ಸ್ವಲ್ಪ ಕಹಿ ಇದೆ. ಹೇಳ್ತೀನಿ ನಮಗೆ ತಿಂಡಿ ಕೊಡು, ಮೆಣಸಿನ್ಕಾಯಿ ತುಪ್ಪ ಹಾಕಿ. ಗೈಸ್ ನಂದು ತಿಂಡಿ ಆಯಿತು. ಈಗ ತೋಟಕ್ಕೆ ಹೋದರೆ ಬರೋದು ಎಷ್ಟೊತ್ತಾಗುತ್ತವಲ್ಲ, ಸೊ ಬನ್ನಿ. ಅಷ್ಟೋ ತನಕ ನೀವು ವೆಯ್ಟ್ ಮಾಡಲ್ಲ. ಹಾಗಾಗಿ ಇವಾಗ ಹೋಗಿ ನಾವು ಅಪ್ಲೋಡ್ ಮಾಡಿಬಿಟ್ಟು ಬರೋಣ. ಬಿಸಿಲಿದೆ ಗೈಸ್ ನೋಡಿ, ಬೇಗ ಬೇಗ ಮಾಡಿಬಿಟ್ಟು ಬರೋಣ. ಅಷ್ಟರಲ್ಲಿ ನಮ್ಮಮ್ಮ ಟೀ ಮಾಡ್ತಾರೆ. ಟೀ ಕುಡಿದ್ಬಿಟ್ಟು ಊರಿಗೆ ಹೋಗೋಣ. ಬನ್ನಿ. ನಮ್ಮ ಅಂಕೋಲಾದಲ್ಲಿ ಈ ರೀತಿ ಚಪ್ರ ಹಾಕಲ್ಲ. ಇದು ಸಿಂಪಲ್ ಆಗಿದೆ, ಬಟ್ ಇನ್ನೂ ಗ್ರ್ಯಾಂಡಾಗಿ ಹಾಕ್ತಾರೆ. ಬಟ್ ನಮ್ಮ ಅಂಕೋಲಾ ಸೈಡ್ ಆ ರೀತಿ ಚಪ್ರ ಹಾಕಲ್ಲ. ಬರೀ ಮಾವಿನ ತೋರಣ ಕಟ್ತಾರೆ ಮದುವೆ, ಗೃಹ ಪ್ರವೇಶ ಇದಕ್ಕೆಲ್ಲ. ನಮ್ಮ ಕಡೆ ಸಂಪ್ರದಾಯನೇ ಚಂದ ಗೈಸ್. ಬೇಬಿ ಗುಡ್ ಮಾರ್ನಿಂಗ್. ಅಲಚ್ಕೊ ಬಂದಾ?
ಡ್ರಾಪ್ಸ್ ಹಾಕ್ಕೊಡ್ತೀನಿ ಬಾ. ಗೈಸ್ ಇನ್ನೂ ಫುಲ್ ಕಂಪ್ಲೀಟ್ ಆಗಿರಲಿಲ್ಲ ಡೌನ್ಲೋಡು, ಟೈಮ್ ಆಗುತ್ತೆ ಅಂದ್ಬಿಟ್ಟು ಬಂದುಬಿಟ್ಟೆ. ಸೊ ಇಲ್ಲೇ ಫೋನ್ ಹೊರಗಡೆ ಇಟ್ಬಿಟ್ಟು ಏನದು ಟೀ ಕುಡಿತಾ ಇದ್ದೀನಿ. ನಮ್ಮ ಚಿಂಟುನು ಬರ್ತೀಯ ಅಂತ ಕೇಳಿದೆ, ಅವನು ಬರ್ತಾನಂತೆ. ಸೊ ತಿಂಡಿ ತಿಂತಾ ಇದ್ದಾನೆ. ಗೈಸ್ ಹೊರಟೆ, ನನ್ನ ಮಗನೂ ಬರ್ತಾನೆ, ಅದಕ್ಕೆ ಅವ್ನಿಗೊಂದು ಬಿಸ್ಕೆಟು ಒಂದು ವಾಟ್ರ್ ಬಾಟಲ್ ತೊಗೊಂಡಿದ್ದೀನಿ. ಆ್ಯಂಡ್ ಇಷ್ಟು ದಿನ ಪ್ರಿಕಾಷನ್ಸ್ ತೊಗೊಂಡಿಲ್ಲ. ಇವತ್ತು ಆ್ಯಕ್ಚುಲಿ ನಾನು ಮೋಸ್ಟ್ ಪ್ರಾಬಲಿ ಕೊನೆ ದಿನ ಹೋಗೋದು. ನೋಡಿದ್ರೆ ಇವತ್ತು ಪ್ರಿಕಾಷನ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಏನದು ಇದು ಶರ್ಟ್ ಮೇಲ್ಗಡೆಗೆ ಹಾಕೊಳ್ಳೋದು. ಫುಲ್ ಟ್ಯಾನ್ ಆಗೋಗಿದೆ ಗೈಸ್ ಕೈಯೆಲ್ಲ. ಮುಖಕ್ಕೂ ವೇಲ್ ತೊಗೊಂಡ್ರೆ ಬೆಸ್ಟ್ ಅನಿಸುತ್ತೆ. ತೊಗೊಂಡ್ಬಿಡ್ತೀನಿ ವೇಲ್. ಇಲ್ಲೇ ಯಾವುದೋ ಒಂದು ಇರಂಗಿದೆ. ಗೈಸ್ ಹೊರಟಿದ್ದೀನಿ. ನಮ್ಮ ಚಿಂಟು ಇನ್ನೂ ಬಂದಿಲ್ಲ. ಇವತ್ತು ವೇಲ್ ಸಹ ತೊಗೊಬಿಟ್ಟಿದ್ದೀನಿ. ಚಿಂಟು 9 ಗಂಟೆ ಆಯಿತು, ಬಾಮ್ಮ. ನೀನು ಇದ್ದೇ ಬೇಗ ಬೇಗ ಕೆಲಸ ಆಗ್ಬೋದು ಮೋಸ್ಟ್ಲಿ. ಬೇಗ ಬಂದ್ಬಿಡೋಣ. ಹೊರಿಸ್ತೀನಿ. ಒಂದು ಕುಡ್ಗಲ್ ಐತಲ್ಲ ತಾಂಬಲ್ಲ, ಸಣ್ಣದು ಕುಡ್ಲು ಎಳ್ನೀರ್ಗ ಏನು ಬರೋಣನೆ ಅಂತ ಕ್ಯಾಪ್ಚರ್ ಮಾಡಿವೆ. ಗೈಸ್ ಹೊಂಟುವ ಈಗ. ಗೈಸ್ ನೋಡಿ, ನನ್ನ ಮಗ ಪೈನಾಪಲ್ ಅದು ಆಫ್ ಮಾಡಪ್ಪಾಜಿ. ಅದು ಗೈಸ್ ನನ್ನ ಮಗ ಸ್ನ್ಯಾಕ್ಸ್ ತೊಗೊಂಡು ಬಂದ. ಅವನಿಗೆ ತೊಗೋತೀನಿ ಅಂದ್ಬಿಟ್ಟು ನನಗೂ ತೊಗೊಬಂದಿದ್ದಾನೆ ಪೈನಾಪಲ್ ಕ್ಯಾಂಡಿ, ನನಗಿಷ್ಟ ಅಂತ. ನೋಡಿ ಚಿಪ್ಸು ತೊಗೊಬಂದವನೇ. ಅದು ನನಗೆ, ನಾನು ಚಿಪ್ಸ್ ತಂದೆ, ಅಪ್ಪಾಜಿನೂ ತಂತು. ಅದು ಝೂ ಅಂತೆ, ಮೈಸೂರು ಝೂ ಅಂತ ಗೊತ್ತು. ಈಗ ಹೊರಟು. ನೋಡಿದ್ಮೇಲೆ ನಾನು ಶಿವಮೊಗ್ಗನೇ ತಿರುಗಿಲ್ಲ. ದೊಡ್ಡ ಹಂಪ್ಸ್ ಅದು. ಅದು ಸಾಸ್ಲೋಮ ದೇವಸ್ಥಾನ. ಅದೇನಾ? ಹಾ, ಸಾಸ್ಲಪುರ ಇದು. ಇಲ್ಲಿ ಶಿವನ್ ಟೆಂಪಲ್ ಇದೆ. ಅಲ್ಲ, ಏನ್ ಸಾರು ಮಾಡ್ತಾರೆ ಸಾಸ್ಲಪುರದಲ್ಲಿ ಏನ್ ಸಾರು ಅಂದ್ರೆ ಬೇಳೆ ಸಾರು, ವೆಜ್. ಯಾಕೆ ಮಟನ್ ಸಾರು ಮಾಡೋಲ್ವಾ ಸರ್? ಇಲ್ಲ, ಇಲ್ಲಿ ನಾಗರ ಇರುತ್ತೆ. ನಾಗೇಶ್ವರನ ದೇವಸ್ಥಾನ ಇದು, ಶಂಭುಲಿಂಗೇಶ್ವರನ ದೇವಸ್ಥಾನ. ಇಲ್ಲಿ ಏನಾದ್ರೂ ಒಳ್ಳೇದಾಗುತ್ತೆ, ಇಲ್ಲಿ ನಂಬಿಕೆ ಇದೆ ಅಷ್ಟೇ. ನೋಡಿ ಗೈಸ್, ಇವನನ್ನ ತೋಟಕ್ಕೆ ಕರ್ಕೊಂಡು ಬಂದರೆ ಇಲ್ಲೂ ತೋಟದಲ್ಲೂ ಒಂದು ಸ್ಟೈಲ್ ಮಾಡ್ತೀನಿ ಅಂತ ಬರ್ತಾನೆ. ಇವರೆಲ್ಲ ನಮ್ಮ ಏನದು ರೈತರು, ಹಿಂದಿನ ರೈತ, ಸ್ಟೈಲ್ ರೈತ. ಗೈಸ್ ನೋಡಿ ನಮ್ಮ ಬಾಳೆ ತೋಟ. ಇಲ್ಲಿಂದ ಅಲ್ಲಿ ತನಕ ನೋಡಿ ಗೈಸ್, ನಾನು ಓಡಾಡೋದು ಅಷ್ಟು ಕೆಳಗೆ ಇನ್ನು ನೋಡಿ, ಅಲ್ಲಿಂದ ಎಲ್ಲೋಯ್ತು ದಾರಿ ಎಲ್ಲೋಯ್ತು ಗೈಸ್? ಹಾಂ ನೋಡಿ, ಇಲ್ಲಿಗೆ ತಂದು ನಾನು ಹಾಕಬೇಕು ಬಾಳೆ ಗೊನೆನ. ಓ ಮೈ ಗಾಡ್, ಎಷ್ಟು ವಾಕ್ ಮಾಡಬೇಕು ನೋಡಿ. ಇಟ್ಸ್ ಆಲ್ಮೋಸ್ಟ್ 300 ಮೀಟರ್ಸ್ ಇರಬೇಕು, ಅಥವಾ ಅರ್ಧ, ಇಲ್ಲ 400 ಅಥವಾ 300 ಮೀಟರ್ಸ್ ಇದೆ ಗೈಸ್ ಇದು.
ಇಷ್ಟೊಂದು ಎತ್ತಾಕ್ತೀನಲ್ಲ ಕೈ ಎಲ್ಲ ನೋವು ಬಂದ್ಬಿಡುತ್ತೆ ಗೊತ್ತಾ. ಅದು 10 kg ಬಾಳೆಗೊನೆ ಹೊತ್ಕೊಬರ್ಬೇಕು ಅಂದರೆ. ಎಕ್ಸಸೈಸ್ ಆಗತ್ತೆ ಸುಮ್ಮನೆ ನಡಿ. ಹಾಂ ಬಾ, ಇವತ್ತು ಅದನ್ನೇ ನಿನಗೆ ಮಾಡಿಸ್ತೀನಿ. ತಗ ಹ್ಞೂ ಕುಡಿಯೋ ನೀರಾ? ನಡಿ. ಹಾಂ ಇಲ್ಲ, ತಿಕ್ಕ ತೊಳ್ಕೊಳ್ಳೋ ನೀರು. ನಡಿ. ಯಾಕ್ಲಾ ಇಡ್ಕಳ್ಳ ಚಿಕ್ಕ ಕುಡ್ಲಲ್ಲಿ ಅಪ್ಪಾಜಿ ಹತ್ರ ಇದೆ. ಎರಡೂನು? ಹಾಂ ಥೂ. ನೋಡಿ ಅಪ್ಪಾಜಿ ಸ್ಟಾರ್ಟ್ ಮಾಡ್ತು. ಇಲ್ಲಿ ಬಾಳೆ ಗರಿ ತಂದ್ಬಿಟ್ಟು ಇಲ್ಲಿ ಅಡ್ಡ ಹಾಕು, ಇಲ್ಲಿ ಇಲ್ಲೆಲ್ಲ ಹಾಕಿಡ, ಗೊನೆ ತಂದು ಹಾಕ್ಬೇಕು ಇಲ್ಲಿ. ಆಯ್ತು, ಬಾಳೆ ಎಲೆ. ಅಲ್ಲಿಗ ನೋಡು ಅಪ್ಪಾಜಿ ಕಟ್ ಮಾಡ್ಕೊಂಡು ಬರ್ತಿದ್ದಲ್ಲ ಅಲ್ಲಿ, ಅದಲ್ಲಿ ಇಡಪ್ಪಾಜಿ, ನಾನು ತಗೊಬರ್ತೀನಿ. ಕನ್ನಡಕ ಎಲ್ಲ ಯಾಕೆ ತಗೊಬಂದೆ ನೀ? ಅಲ್ಲಿ ಹೋಗಿ ಇಟ್ಬಿಟ್ಟು ಬಾ ಹೋಗು. ಈಗ ನೋ, ಇಲ್ಲ ಆಗಲ್ಲ ನನ್ನ ಕೈಲೇ. ತಗೋ, ನನ್ನ ಕೈಲೂ ಆಗಲ್ಲ. ಕೀತಿ ತಗೋ, ಹೋಗ. ಅಲ್ಲಿ ಗರಿ ಎಲ್ಲ ಇದಾಗುತ್ತೆ, ಹೋಗಿ ಇಟ್ಬಿಟ್ಟು ಬಾ ಹೋಗು. ಎಲ್ಲಿ ನೀನು ಒಳ್ಳೆ ಕಮ್ಮಂಗಿದ್ಯಾ ಅಮ್ಮ. ಮುಂಚೆ ಹೇಳಕ್ಕಾಗಲ್ಲ ಏನುವೆ. ಆ ಆ ಲಾಕ್ ಮಾಡ. ವಾಡಿಸ್ಕತ್ತೀಯ ನೀನು. ನೀನು ಸುಮ್ಮನಿರಲ್ಲ. ಬಂದೊಂದು ಸ್ಟೈಲಾಗಿ ಏನು ಕನ್ನಡಕ ಹಾಕೊಂಡು ಶೋ ಆಫ್ ಮಾಡಕ್ ಬಂದೆ ಅಲ್ಲಿ. ಬಂದೆ ನಾನು ಅದಕ್ಕೇನೆ. ಏನೀಗ ತಿಗ ಬಾಕ್ಸ್ ಕೆಲ್ಸ ಅಲ್ಲಿ ಇಡಬೇಡ ನೀನು. ಏನೀಗ? ಇಡ್ಕೊಳಮ್ಮ, ನಿಂದೇನು ಒಂದು 5 ನಿಮಿಷ ಏನಾದ್ರು. ಹುಚ್ಚನ್ ಕರ್ಕೊಂಡ್ ಬಂದಲ್ಲ, ನನ್ಗೇನಾಗಿದ್ಯೋ. ಯಾರು ಹೇಳಿದ್ ಕರಿ ಅಂತ? ಅದಕ್ಕೆ ಮುಚ್ಕೊಂಡಿರೋದು ಕಲಿಬೇಕು. ಮುಚ್ಕೊಂಡು ಹೋಗಲ್ಲೇ. ಏಯ್ ಹೋಗಲ್ಲ. ಗೈಸ್ ನೋಡಿ, ಹಿಂಗೆ ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ. ನಮ್ಮ ಚಿಂಟು ತಗೋಬರ್ತಾ ಇದ್ದಾನೆ, ಬನ್ನಿ ತೋರಿಸ್ತೀನಿ ನೋಡಿ. ಯಾಕ್ಲಾ ಚಿಂಟು, ಏನಾಯ್ತಾ? ಅಯ್ಯೋ ಅಯ್ಯೋ, ಎಷ್ಟು ಸಲ ಇಡ್ತಿಲ್ಲ ಚಿಂಟಪ್ಪಿ? ಏನಮ್ಮ? ಎಷ್ಟು ಸಲ ಇಡ್ತೀಯ ಏನು ಗೊನೆನಾ? ತಗೋಬರ್ಲಾ? ತಗೋಬರಕ್ ಶಕ್ತಿ ಇಲ್ಲ ಅನ್ನೋ. ಥೂ, ಒಂದು ಕೊಂಡ್ಗ ತಿಂತೀಯ, 3 ಕಾಸಿಗೆ ಪ್ರಯೋಜನ ಇಲ್ಲ. ಶಿ, ಬರೀ ಸ್ಟೈಲು ಸ್ಟಂಟು ಹೊಡಿಯೋಕ್ಕೆ. ನೋಡು, ವಯಸ್ಸಾದ ಮುದುಕರು ತಗೋಬರ್ತಾರೆ. ಹಾಂ ಹ್ಞೂ ತಗೊಬಂದೆ. ಗೈಸ್ ಬಾಹುಬಲಿ ಅಂತೆ ಚಿಂಟು. ಏನ ಬಾಹುಬಲಿನಾ? ಹಾಂ, ಏನು ಗನಂದಾರಿ ಮಾಡ್ತಾ ಇದೀಯಾ ಬಾಹುಬಲಿ ಅನ್ನೋಕ್ಕೆ? ಅಯ್ಯೋ, ನಿನ್ ಕೈ ಎತ್ತಕ್ಕಾಗತ್ತಾ? ಹಾಂ ಇಲ್ಲಪ್ಪ, ಮತ್ತೆ ಬಿಡ ಅದಿರ್ಲಿ. these things only ಬಾಹುಬಲಿ can do. ಅಯ್ಯೋ ಕತೆ ಹುಡುಗ. ಅಷ್ಟೇ, Can you even do it? ಉತ್ರನ್ ಪೌರುಷ ಒಲೆ ಮುಂದೆ. ನೀನೇ ಬಿದ್ದೋಯ್ತೀಯ. ಗೈಸ್ ಬಂದು 10 ನಿಮಿಷ ಆಗಿಲ್ಲ, ಆಲೆ ನೀರು ಕುಡಿತಾವನೆ ನೋಡಿ. ಅಯ್ಯೋ, 20 ಸಲ ಆಲೆ ಅಮ್ಮ 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 ಅಂತಾನೆ. ಅದಕ್ಕೆ ಲಾಯಕ್ಕೆ ಬಾ ನೀನು. ಅಲ್ಲೇ ಹಂಗೆ ಕೆತ್ಕೊಂಡು ಕೂತ್ಕೋ. ನಾ ಹೋಯ್ತೀನಿ, ಯಾಕೆ ಕರ್ಕೊ ಬಂದೆ? ನಾ ಹೋಯ್ತೀನಿ, ಇಲ್ಲ ನಾ ಹೋಯ್ತೀನಿ. ಇಲ್ಲ, ಬಾಯ್. 1 ನಿಮಿಷ. ಅಲ್ಲ ಅಪ್ಪಾಜಿ ಕಡಿಯತ್ತಮ್ಮ, ಸ್ಟಾಕ್ ಆಗುತ್ತೆ ಆಮೇಲೆ. ಒಂದು ದಯಾ ಪೈಸೆ ಕೆಲಸ ಮಾಡಲ್ಲ ನೀನು. ಅಲ್ಲೆಲ್ಲೋ ಕಡ್ದಿಟ್ಟಿರುತ್ತೆ, ಅದನ್ನು ತಗೊಬಂದಿಲ್ಲ. ಬಾ. ಏನೋ ನಾನು ಬರ್ತೀನಿ. ಬಾರೋ. ನನಗೆ ಆಗ್ತಿಲ್ಲ, ಹೋಗು ಹೋಗು. ನಾನು ಯಾಕೆ ಕರ್ಕೊ ಬಂದೆ? ನೋಡು ನವಿಲು ಸೌಂಡಿಂಗ್. ನನ್ನನ್ನು ಕರೀತಿದ್ದೆ. ಹೋಗು.
ಅವ್ರಿಗೆ ಹೆಂಗೆ ನನ್ನ ಹೆಸರು ಗೊತ್ತು? ಗೊತ್ತಿಲ್ಲ, ನೀ ಹೇಳ್ಕೊಟ್ಟು ಬಂದೆ ಏನ? ನಾನು ಅವ್ರ ಥರ ಇಲ್ಲೆಲ್ಲ ಅಪ್ಪಾಜಿ ಒಂದು ಕಡ್ದಿತ್ತು, ಎಲ್ಲಿ ಕಡಿತು? ನಾನು ಅವ್ರ ಥರ ಅಷ್ಟು ಚೆನ್ನಾಗಿದ್ದೀನಲ್ಲ, ಅದಕ್ಕೆ ನನ್ನ ಹೆಸರು ಕರೀತಾರೆ. ಭ್ರಮೇಲಿ ಹೋಗ್ತಲೇ ಇರ್ತೀಯಲ್ಲ ಯಾವಾಗ್ಲೂ. ಗಿಂಟು ಬೇಡ, ಎಲ್ಲ ಕಡೀತಲ್ಲ. ಅಪ್ಪಾಜಿ ಇಲ್ಲೆಲ್ಲ ಒಂದು ಕಡಿದ್ರಲ್ಲ, ಎಲ್ಲಿಟ್ರಿ? ನಾನು ಇಲ್ಲೆಲ್ಲ ಹೋಗಿ ಚೆಡ್ರಾಗ ಬಿದ್ದೆ. ಇಲ್ಲಿ ನೋಡ್ಕೋಬೇಕಿತ್ತು, ಅಲ್ಲೇ ಇರಬೇಕಿತ್ತು, ನಾ ಬರ್ತಿದ್ದೆ. ಭಯ ಆಯ್ತು, ಬಂದು ಎಲ್ಲೋ ಇಲ್ಲೇ ಎಲ್ಲೋ ಅಟ್ಲೀಸ್ಟ್ ಅದು ಬದಿಗಾರು ತಂದಿಡ್ಬೇಕಮ್ಮ. ಅಪ್ಪಾಜಿ ಎಲ್ಲ ಕಡಿದ್ರಲ್ಲ, ಎಲ್ಲಿ ಅದು? ಅಂಕೋಲಿಯನ್ ಸುಮ್ಮನಿರು, ಏನು ಬದಿಗೆ ಗಿದಿಗೆ ನಿಲ್ಲು ಬದಿ ಅಂತೀವಮ್ಮ. ಬದಿ ಅಂದರೆ ದಡ. ಎಲ್ಲೋ ಅಮ್ಮ, ಎಲ್ಲೋ ಇಲ್ಲೆಲ್ಲ ಬಿದ್ದ? ಇಲ್ಲ, ದೊಡ್ಡ ಸೆಡ್ರದು. ಹರ್ಕ ಬಿದ್ದೆ. ಇವನಿದ್ದಾನೆ ಅಲ್ಲ, ಒಳ್ಳೆ ಟೈಮ್ ಪಾಸ್ ಆಗ್ತಾ ಇದೆ. ಒಳ್ಳೆ ನನಗೆ ಶಕ್ತಿನೇ. ಎಲ್ಲಿ? ಅಲ್ಲಿ ದಾರಿಲಿ ಇಟ್ಟಿದ್ದೀರಲ್ಲ, ತಗೋ ಒಂದು. ಅಯ್ಯೋ ಚಿಂಟು ನೋಡು, ನನಗೆ ಹಿಂಗೆ ಮಾಡಿದೆ ಅಲ್ಲ, 3 ಗೊನೆ ಸ್ಟಾಕ್ ಇದ್ದಾವೆ. ಇದನ್ನ ಹೆಂಗೆ ತೊಗೊಂಡೋಗ್ಲಿ ನಾನು? ನೋಡಿ ಗೈಸ್, ನನ್ನ ಮಗ ಬಂದಿರೋದಕ್ಕೆ ನನಗೆ ಪನಿಷ್ಮೆಂಟ್. ನನ್ನನ್ನು ತೆಗಿಯೋಕ್ಕೆ ಬಿಡಲಿಲ್ಲ ಇವನು. ಎಷ್ಟು ಈಸಿ ನೋಡು ಎತ್ತೋದು. ಎತ್ಕೊಂಡು ಹೋಗು, ಚಿಕ್ಕದೆಲ್ಲ ಎತ್ಕೊಂಡು ಹೋಗು. ಅವೆರಡೇನಾ ಎತ್ಕೊ ಬರ್ತೀನಿ, ಹುಷಾರು. ನಾನು ಒಬ್ಬನೇ ಎತ್ಕೊಂಡು ಹೋಗೋಣ. ನಾನು ಬರ್ತೀನಿ. ಆಯ್ತು ಬಾ ನೀನು. ಅಯ್ಯೋ, ಅದ್ರ ಮೇಲೆ ಬಿದ್ದುಬಿಟ್ಟು ಯಾಕಂಡ್ಲ? ಇಷ್ಟೆಲ್ಲ ಕಣ್ಣಿಡ್ದೆ. ನೋಡಿ ಕಲ್ಲು ಎಷ್ಟು ಚೆನ್ನಾಗಿದೆ ನೋಡು. ತಗೊಂಡೋಗಿ ಇಟ್ಕೊ ಮನೆಗೆ. ಇದೆಲ್ಲ ಫುಲ್ಲು ರಬ್ ಮಾಡಿದ್ರೆ ಬ್ಯೂಟಿಫುಲ್ ಕ್ರಿಸ್ಟಲ್ ಥರ ಇರುತ್ತೆ, ಯೆಲ್ಲೋ ಕಲರ್. ನೋಡು ಇಷ್ಟೆಲ್ಲ ಮಾಡಿದ್ದೀನಿ. ವಾಚ್ ಯಾಕೆ ಕಟ್ಕೊ ಬಂದೆ? ಇರ್ಬೇಕಲ್ಲ, ಅವಶ್ಯಕತೆ ಏನಿತ್ತು? ನೋಡು ಇಲ್ಲೊಂದು ನೋಡು ಎಷ್ಟು ಮುಳ್ಳು. ನೋಡಿಲ್ಲಿ ಕ್ರಿಸ್ಟಲ್, ನೋಡಿಲ್ಲಿ ಹೌದು, ಅಂತ ಕ್ರಿಸ್ಟಲ್ಸ್ ಇದೆ. ಮಾಡ್ತಾ ಇರು. ಅಲ್ಲಪ್ಪಾಜಿ ಕಟ್ ಮಾಡಿದೆ, ಹೋಗಿ ಬರ್ತೀನಿ. ಬೇಗ ಬಾರಮ್ಮ, ಹೋಗೋಣ ಮನೆಗೆ. ಸರಿ, ನಂಗೆ ಆಗ್ತಿಲ್ಲ. ಅಯ್ಯಪ್ಪ, ನೋಡು ಆ ಮಚ್ಚ ಒಂದು ಗತಿಗೆ ಮಾಡಿದೆ ನೀನು. ನೋಡು ಎಷ್ಟು ವೈಟ್ ಇದೆ ಸೂಪರ್. ರಾಕು. ನನ್ನ ಮಗ ಕೆಲಸ ಮಾಡ್ತಾವನೆ, ನೋಡ್ತಾ ಇದ್ದೀನಿ. ನನ್ನ ಮಗ ಕೆಲಸ ಮಾಡ್ತಾವನೆ, ನೋಡ್ತಾ ಇದ್ದೀನಿ. ಅಮ್ಮ ಗೈಸ್, ಇವತ್ತು ಇಷ್ಟು ಬನಾನಾ ಕಟ್ ಮಾಡಿದ್ದೀವಿ. 22-23 ಇರಬೇಕೇನೋ, ಎಣ್ಸಿಲ್ಲ. ಇಷ್ಟೇ ಎಲ್ಲ ತಗೊಬಂದಿದ್ದೀನಿ. ಇನ್ನೊಂದೆರಡು ಇದ್ರೆ ಕಟ್ ಮಾಡಿ ಇಟ್ಬಿಡಿ. ಇದೆ ಅಪ್ಪಾಜಿ, ಇಲ್ಲ ಬನ್ನಿ, ಇಲ್ಲ ಆಯ್ತು, ಕಟ್ ಮಾಡಿಬಿಡಿ. ಇವು ಆಯ್ತವೆ, ಇಷ್ಟ ಆಯ್ತವೆ. ಅವತ್ತು 25-26 ತುಂಬಿದ್ವಿ, ಮತ್ತು ಅವತ್ತೆಲ್ಲ ದಪ್ಪ ಆಯ್ತು. ಇವತ್ತೇನು ಅಷ್ಟೊಂದು ಸೈಜ್ ಇಲ್ಲ. ಅಲ್ಲಿ ಅಲ್ಲಿ ಅದಾ ಬಂದಿಲ್ಲ, ಪಚ್ಚಿನ ಅದ. ಇವು ಯಾವಾಗ ಬರ್ತವೆ? ನಾವು ಊರಿಗೆ ಹೋದಾಗ ಬರಲ್ಲ ತಾನೆ? ಅಲ್ಲ, ಈಗ ನಾವು ಬಂದ್ಮೇಲೆ ಸಿಗ್ತವೆ. ಅಷ್ಟೊಂದು ಬೇಕಾ? ಗೈಸ್, ಹೋಗೋಣ ಅಲ್ಲ? ಇನ್ನು ಇದನ್ನೆಲ್ಲ ಕಾರಿಗೆ ತುಂಬಿ ಅಲ್ಲಿ ಮಂಡಿನಲ್ಲಿ ಕೊಟ್ಟು ತೂಕ ಹಾಕ್ಸಿ ಬರಬೇಕು. ನೋಡಿ ಗೈಸ್, ನಾವು ಕುಡಿಯೋಕ್ಕೆ ನೀರಿಲ್ಲ ಅಂದರೆ
ಇಲ್ಲೆಲ್ಲ ಪಿಚ್ಕಾನಿ ಮಾಡಿ ಕೂತವನೆ ಕೆಸರು ಮಾಡ್ಕೊಂಡು. ಲೇ ಅಲ್ಲಿ ಕುಡಿತೋದು ಏನ್ಲ ನಿಂದ? ಏ ಹಣ್ಣಿಗೆ ಬೀಳತ್ತೆ ಕೊಡ. ನೀವು ಕುಡಿಯಪ್ಪಾಜಿ. ಕುಡಿ ನಾನು ಅಲ್ಲಿ ತೋತೀನಿ ಅವ್ನ ಕಲ್ ಕುಡಿ. ಬರೀ ಇಂಥವೇ. ನಾವು ಬರ್ತೀನಿ. ನಾನು ಕೈ ತೊಳಿಬೇಕಲ್ಲ. ನೋಡಿ ಗೈಸ್ 1 ಲೀಟ್ರ್ ನೀರು ವೇಸ್ಟ್ ಮಾಡಿದ್ದಾನೆ. ಸುಂಬಾ ನಡಿ. ಚಿಂಟು ಸುಮ್ಮನಿರು ಅಪ್ಪೆ. ನೋಡೋಣ ಹೆಂಗ್ ಉಚ್ಚಿ ಥರ ಆಗಿದ್ದೀನಿ. ನನ್ನ ಯಾಕೆ ಕರ್ಕೊ ಬಂದೆ ಹೇಳು. ಈ ಪಾಯ್ಕಾನಿ ಕೆಲಸ ಮಾಡಕ್ಕೆ ಯಾಕೆ ಕರ್ಕೊ ಬಂದೆ? ಕರ್ಕೊ ಬರಬಾರ್ದಿತ್ತು. ಹಿಂಗೆ ತೋಟ ಮಾಡೋದು ನೀನು. ನಾನು ಹಿಂಗೆ ಮಾಡೋದು. ಅಲ್ಲಿ ನೋಡು ಅಪ್ಪಾಜಿ ಎಷ್ಟು ಕಷ್ಟಪಟ್ಟೈತೆ. ನನ್ಗಾಗಲ್ಲ. ನನ್ನ ಯಾಕೆ ಕರ್ಕೊ ಬಂದೆ? ಅಭ್ಯಾಸ ಮಾಡ್ಕೊ ಹೋಗ್ಬಿಟ್ಟ. ನನ್ಗಾಗಲ್ಲ. ಗೊತ್ತಿಲ್ಲ ನೀನು ಮಾಡ್ಬೇಕಿದ್ನ. ನಾನು ಮಾಡಲ್ಲ ಇವಾಗ. ಮಾಡಕ್ಕಿಲ್ಲ ಅಂದ್ರೆ ನಾನು ಬಿಡ್ಬೇಕು. ನಾನು ಬಿಡೋದಿಲ್ಲ. ಕುತ್ತಿ ಮೇಲೆ ಹೊಡೆದಾರ ಮಾಡಿಸ್ತೀನಿ. ಇವನು ಕುರ್ಕುರೆ, ಲೇಸು, ಐಸ್ ಕ್ರೀಮು. ಎಲ್ಲಿದೆ ಕೈ ತೊಳಿಯಕ್ಕೆ? ಅಲ್ಲಿ ಎಲ್ಲಿ? ಅಲ್ಲಿ ನಡಿಲ್ಲ. ಇದೇ ಬಜ್ಜಿ ಕೈ ತೊಳ್ಕೊಂಡು ನಡಿ ಬಜ್ಜಿ. ಅಲ್ಲಿ ಚೆನ್ನಾಗಿರೋದಿರುತ್ತೆ ನೋಡಿ. ಇಲ್ಲ ಅರ್ಧ ಇದೆ ಗೈಸ್. ನವಿಲು ಕೂಗ್ತಾ ಇದೆ. ನಿಹಾಲ್ 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 ಅಂತ ಇದೆ. ಇವ್ರು ನೋಡಿ ಮುಚ್ಕೊಂಡು ಇಟ್ಕೊಂಡವ್ರೆ. ಆಯ್ತು ಕಣಯ್ಯ. ಯಾರು ಗಜ ಮಾಡೋದು? ಹ್ಞೂ ಆಗ್ತ ಒಳ್ಳೇದು. ಬೇಡ 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 ನಮ್ಗೆ. ಓ ಕರೆಂಟ್ ಆಯ್ತಾ? ನೀರು ಕುಡಿಬೋದು. ನೀರು ಮಗ ಹಾಕೋದು ಬಿಚ್ಚೋದು ಬಿಚ್ಚೋದು ಅದೆಂತ ಕಷ್ಟ. ಇಲ್ಲೇ ಐತಲ್ಲ ಚೆನ್ನಾಗಿರುತ್ತೆ. ಸೊಯ್ ನೀರು ಬರುತ್ತೆ. ಬಾ ತೊಳಿತೀನಿ. ಚೆನ್ನಾಗಿ ತೊಳ್ಕೊ. ಬೇಕಾ ನೀರು ಆಗ ಮುಖಕ್ಕೆ ಹಾಕೊಳ್ಳೋ. ಹಾಕೊಂಡೆ. ತೋ ಏ ಲೂಸು. ಇಲ್ಲ ಬಾಳೆಹಣ್ಣು. ಹಾಂ ನಂಗೆ ಉದ್ದ ಮಾಡು. ಅಮ್ಮ ಎಷ್ಟು ತಣ್ಣಗಾಗ್ತಾ ಇದೆ. ಬಾರಮ್ಮ. ಅಲ್ಲಿ ಹೋಗಿ ಟೀ ಕುಡ್ಕೊಂಡು ಸೇರ್ತೀರಾ ತಾನೇ? ಆಲೆ ಒಂದು ಆಲೆ ಹಚ್ತೀರಾ. 1 ನಿಮಿಷ ಗ್ಯಾಪ್ ಕೊಟ್ಟರೆ ಸಾಕ. ಕೈಗೆ ಊದ್ಬತ್ತಿ ಬಂದ್ಬಿಡ್ಬೇಕಾ? ಸೇತ್ಕಳಿ. ಅದನ್ನು ವೇಸ್ಟ್ ಮಾಡಬೇಡಿ. 25 ರೂಪಾಯಿನ ಬರೀ ಎಲ್ಲೋದ್ರೂ ವೇಸ್ಟ್ ಮಾಡೋದೇ ಆಯ್ತು. ಗೈಸ್ ಎಷ್ಟು ತಂಪು ಅನ್ನಿಸ್ತಾ ಇದೆ ಗೊತ್ತಾ? ಬನ್ನಿ ಹೋಗೋಣ. ಬನ್ನಿ ಬನ್ನಿ. ಇನ್ನೊಂದು ಸ್ವಲ್ಪ ಚಿಂಟು ಕಡೆಗೆ ತಗೊಳ್ಳಿ. ಚಿಂಟು ಕಡೆಗೆ ಲೆಫ್ಟ್ ಸೈಡ್. ಹಾಂ ಆ ಕಡೆಗೆ ಬರಬೇಡಿ. ಆ ಕಡೆ ಫುಲ್ ಈ ಕಡೆ ಕಲ್ಲಿದ್ದಾವೆ. ಇನ್ನೊಂದು ಸ್ವಲ್ಪ ಚಿಂಟು ಕಡೆಗೆ. ಇವಾಗ ಸ್ವಲ್ಪ ಈ ಕಡೆಗೆ ತಗೊಂಡು ಸ್ಟ್ರೈಟ್ ಬನ್ನಿ. ಹಾಂ ಇನ್ನು ಸ್ವಲ್ಪ ಲೆಫ್ಟಿಗೆ ತಗೊಳ್ಳಿ. ನಿನ್ನ ಕಡೆಗೆ ಕಣ ಲೆಫ್ಟ್ ಅಂದರೆ. ಈ ಕಡೆಗಿನ್ನ
ಜಾಗ ಇದೆ. ಅಪ್ಪಾಜಿ ಲೆಫ್ಟ್ ಚಿಂಟು ಕಡೆಗೆ, ರೈಟಿಗಲ್ಲ, ಆ ಕಡೆ ಕಲ್ಲಿದಾವೆ. ನೀವು ದಾರಿಗೆ ಬನ್ನಿ ಕರೆಕ್ಟಾಗಿ. ಹಾ ಇವಾಗ ಲೆಫ್ಟ್ ತಗೊಳ್ಳಿ, ಇನ್ನೂ ಸ್ವಲ್ಪ ಲೆಫ್ಟ್ ಲೆಫ್ಟ್. ಲೆಫ್ಟ್ ಲೆಫ್ಟ್ ಲೆಫ್ಟ್, ಇನ್ನೂ ಸ್ವಲ್ಪ ಲೆಫ್ಟಿಗೆ. ಹಾ ಹಾ ಬನ್ನಿ 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 ಬನ್ನಿ, ಇನ್ನೂ ಈ ಕಡೆಗೆ ತಗೊಳ್ಳಿ, ನನ್ನ ಕಡೆಗೇನೆ. ಶಪ್ಪ ಎಷ್ಟು ಹೇಳ್ಬೇಕು. ಪಜಿ ಕಲ್ಲಿದಾವೆ, ನೀವಿನ್ನೂ ನಮ್ಮ ತೋಟದ ಕಡೆಗೆ ತೆಗಿಬೇಕಾ? ಕಲ್ಲು 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 ಕಲ್ಲು, ದೊಡ್ಡ ಕಲ್ಲು. ಇನ್ನು ಈ ಕಡೆ ಬರ್ಬೇಕು. ನೀವು ಅದೊಂದು ಕಲ್ಲು ಸಾಕು ಸಾಕು. ಸ್ಟ್ರೇಟ್ ಬನ್ನಿ. ಹಾ 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 ಈ ಕಡೆಗೆ ತಗೊಳ್ಳಿ, ನಾ ಸ್ವಲ್ಪ ಈ ಕಡೆಗೆ, ನನ್ನ ಕಡೆಗೆ. ಹಾ ಬನ್ನಿ ಬನ್ನಿ. ಹಾ ಬನ್ನಿ 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 ಬನ್ನಿ, ಹಂಗೆ ಬನ್ನಿ. ಹಾ ಸಾಕ್ಬಿಡಿ. ಕಡೆ ಜಾಗ ತುಂಬಾ ಇದೆ. ಹಳ್ಳ ಜಾಸ್ತಿ ಐತೆ. ಆ ಕಡೆ ಆ ಕಲ್ಗೊಂದು ಗತಿ ಕಾಣಿಸಿ, ಕಲ್ಲು ಇದು ಮಾಡಿ ಮಣ್ಣು ತುಂಬಿಸಿ. ಗೈಸ್ ನೋಡಿ, ತುಂಬ ಹಾಕಿದ್ದೀವಿ ಇವತ್ತು ಫುಲ್. ಎಷ್ಟು 3 ತಿಂಗಳವ? ಗಂಗ ಏನೊಂದು ಹೇಳಲಿಲ್ಲ, ಬರಲಿಲ್ಲ ಅವನು. ಇನ್ನೊಂದು ಹ್ಞೂ ನೋಡು ಬರೋದಾದ್ರೆ ಇವತ್ತು ನಾಳೆ ಬರೋದಾದ್ರೆ. ಇಷ್ಟೊಂದು ಒಳ್ಳೇದಲ್ಲ, ಏನು ತಗ್ಗಿ ಬಗ್ಗೆ ನಡಿಬೇಕು, ಜೀವನ ಮಾಡಬೇಕು. ಎಷ್ಟಣ್ಣ ಎಳ್ನೀರು? ನಾವು ಇದೇ ಊರವರು, ಇದೇ ಊರವರು. ಯಾಕೆ ಚೆನ್ನಾಗಿ ಬಿಡೋದು ನಾನೇ ಒಂದೆರಡು ಥರ ಕೊಡ್ತೀನಿ, ಒಂದು 30 ರೂಪಾಯಿ ನನಗೆ. ಅಲ್ಲ ನಾವೇ ಒಂದು 30 ರೂಪಾಯಿ ಹಂಗೆ ಕೊಡ್ತೀವಿ, ಇಷ್ಟೊಂದು ಹೇಳ್ತಿರಲ್ಲ ಅಂತ. ಹೌದಾ? ಕೊಡಿ, ಹೆಂಗಾರೆ ಕೊಡೋದಿದ್ರೆ ನಮಗೆ ನಾವೇ ಬಂದು ತಗೋ ಬಂದ್ರಲ್ಲ ಕಳಂಕೆರೆ ಕಣಿಕೆರ ಹೇಳಿಬೇಕಾದ್ರೆ ನಾವೇ ಬಂದು ಕುಯ್ತೀವಿ. ಹೌದಾ? 30 ರೂಪಾಯಿ 30 ರೂಪಾಯಿ ತೋಟದಲ್ಲಿ ಕುಯ್ತೀವಿ. ಕೊಚ್ಚರ್ಗೆ 50 ರೂಪಾಯಿ ಇಲ್ಲಿ ಮಾಮೂಲಿ ಹೊಡಿತೀವಿ. ತೋಟದಲ್ಲಿ ಕುಯ್ಯೋರು ಕೂಲಿ ಅವೆಲ್ಲ ಹೊಂಟೋಗ್ತವೆ. ಕೇಳಿಬೇಕಾದ್ರೆ ಇದ್ರ ಬೇಕಾದ್ರೆ ಮಾಡ್ಕೊಡ್ತೀವಿ. ಹೌದಾ? 30 ರೂಪಾಯಿ ಬೇಕಾದ್ರೆ ಕೊಡ್ತೀವಿ, ತೋಟವ ಕುಯ್ತೀವಿ ನಾವು. ಏನಪ್ಪಾಜಿ ಹೇಳ್ತಾರಂತ? ನಂಬತ್ತ ಅಡಿಬೇಕಾರೆ ಗಾಡಿ ನಾವು ದಿನ ಇಲ್ಲೇ ಬರ್ತೀವಲ್ಲ. ಹೌದಾ? ದಿನ ಬರೋದಕ್ಕೆ ನಾವು ಇದನ್ನ ದಿನ ವ್ಯಾಪಾರದಾರೆ ನಾವು ಮಾರ್ಕೆಟ್ಗೆ ಹಾಕೋರು, ಕ್ಯಾರ್ಪಡೆಗೆ ಹಾಕ್ತೀವಿ. ಹೌದಾ? ಆಗ ನಿಮ್ಮ ನಂಬರ್ ಕೊಡಿ ಅವರಿಗೆ. ಸರ್ ನಂಬರ್ ತಗೊಳ್ಳಿ ಸರ್ ನಮ್ದು, ಹೇಳಿ. 30 ರೂಪಾಯಿ ಇದ್ರೆ ಬೇಕಾದ್ರೆ ಬಂದು ನಾವೇ ಕುಯ್ಕೋತೀವಿ. 30 ರೂಪಾಯಿ ಅಂತಲ್ಲ ಅವತ್ತಿನ ರೇಟ್. ಅವತ್ತಿನ ರೇಟ್ ಇಲ್ಲ ಸರ್, ನೀವು ಹೇಳಿ ಬೇಕಾದ್ರೆ 30 ರೂಪಾಯಿ ನಾವೇ ಬಂದು ಕುಯ್ಕೋತೀವಿ.
ಅವತ್ತಿನ ಸಾವಿರ ರೇಟ್ ಕೊಡ್ತೀರಾ? ಕಣೆ. ಎಷ್ಟು ಸಾವಿರ ಎಣ್ಣೆ ಕೊಡ್ತೀರಾ ಮಾರ್ಕೆಟ್ ರೇಟು ನನಗೆ 4-4 ಸಾವಿರ ಬೀಳ್ತಾವೆ ಒಂದು ಕುಯ್ಲಿಗೆ. ಒಂದು ಕುಯ್ಲಿಗೆ? ಹಾಂ ನಮಗೆ ಮಾರ್ಕೆಟ್ 43 ರೂಪಾಯಿ ಆಗ್ತಿರುತ್ತೆ. ನಾವು ಕುಯ್ಯೋರಿಗೆ 3 ರೂಪಾಯಿ ಎಲ್ಲ ಗೊತ್ತು ನಾನು ಮಾರ್ಕೆಟು ನೋಡಿ. ಅದನ್ನೆಲ್ಲ ನಾವು ಅನ್ಕೊಂಡು ಮಾಡೋಕ್ಕಾಗಲ್ಲ. ಒಟ್ಟಲ್ಲಿ ನಮ್ಮದು ಐತೆ ಗಾಡಿಗಳವೆ ಕುಯ್ತಾ ಇದ್ದೀವಿ, ಮಿಷಿನ್ ನಾವು ಮರತ್ತಾರೋ. ಬೇಕಾದ್ರೆ ಅಲ್ಲಿ ವ್ಯಾಪಾರ ಇದು ಒಂದು ಡಿಮ್ಯಾಂಡ್ ಆಯ್ತು ಅಂದ್ಬಿಟ್ಟು ಇಲ್ಲಿ ಕೊಡ್ತೀವಿ ಸರ್. ಬೇಕಾದ್ರೆ ಇದ್ರ ಟಾರ್ಗೆಟ್ ಆಗಿ ಬೇಕಾದ್ರೆ ಕೇಳಿ 30 ರೂಪಾಯಿ ಬೇಕಾದ್ರೆ ಕೊಡಿಸಿ, ಬೇಕಾದ್ರೆ ನಾವೇ ಬಂದು ಕುಯ್ತೀವಿ. ಎಷ್ಟು ಮೇಡಮ್? ಒಂದೇ ತಾದೋಡಪ್ಪ 50 ರೂಪಾಯಿ ಒಂದು. ಎಷ್ಟಪ್ಪ? ನನಗೆ ಬೇಕು ಇನ್ನೊಂದು ತಗೊಂಡು ಬೇಡ ಏನಕ್ಕೆ. ತಳಿ ಮೇಡಮ್ 50 ರೂಪಾಯಿ ತಗೋತಾ ಇದ್ದೀವಿ. ಹೋಗಿ ಪರವಾಗಿಲ್ಲ. ನೋಡ್ಕೊಳ್ಳಿ, ನಮ್ಮದು ಫೋಟೋ ಇಟ್ಕೊಂಡ್ರಿ ಅಂದಿರಲಿ. ಇರೋದು ಮಾಡೋದು ಅಂದರೆ ಮೋಸ ಮಾಡ್ತಾ ಇಲ್ಲ. ಅಲ್ಲಿ ಪೈಯರ್ಗೆಲ್ಲ ಇರುತ್ತೆ. ನಾನು ತೆಂಗಿನ ರೈತರನ್ನೇ. ನಮ್ಮದು ತೆಂಗಿ ಮರ ಇದೆ ಸರ್. ನಮ್ದು ಇದೆ ಇಲ್ಲಿ ನೋಡಿ, ಇಲ್ಲಿಂದ ಹಿಡಿದು ಅಲ್ಲಿ ಗಂಟ ಇದೆ. ಅಂದರೆ ಎಲ್ಲ ಬಯಲು ಬಿದ್ದದೆ, ಏನು ಮಾಡೋಕ್ಕಾಗದೆ. ನಿನ್ನ ತೆಂಗಿರ್ತು ನನ್ನ ತೆಂಗಿರ್ತು ಅರೆ ನಿಮ್ಮದು ಒಂದ್ಸರಿ ನೀರಾವರಿ ಇರ್ತದೆ. ಹೋಗೋತಿ ಖಾಲಿ ಮಾಡ್ಬಿಟ್ಟು ಹೋಯ್ತಲ್ಲ. ಹೆಂಗೆ 2050 ತಿಂಗಳು ಮಜಾ ಮಾಡ್ಬಿಟ್ಟು ಹೋಯ್ತು. ನಾನೀಗ ಇನ್ಮೇಲೆ ಹಂಗೆ ಕಣಪ್ಪ, ಇನ್ಮೇಲೆಲ್ಲ ತಿಂದು ಮಜಾ ಮಾಡ್ತೀನಿ. ನನಗೂ ಏನಾದ್ರು ತುಂಬಾ ಮಾಡಿಡ್ಬಾರ್ದು. ನಾವು ಚಂದ ಇರಬೇಕು, ಆಮೇಲೆ ಸ್ವಲ್ಪ ಇಡ್ಬೇಕು ಅವರಿಗೆ ಬೇಸಿಕ್ ಆಗೋ ಅಷ್ಟು. ನಾನೀಗ ಅಷ್ಟೇ ಎಲ್ಲ ಮಾಡಿರೋದು. ಈಗ ಮಾಡಿರೋ ಅಷ್ಟೇ. ಏನಾರ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಏನ್ ಬೇಕದು ತಗೊಂಡು ಇರಬೇಕು, ಅದು ಲೈಫು. ಇನ್ಮೇಲೆ ಎಲ್ಲ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಇರೋದೆ. ಶೋಕಿ ಮಾಡ್ಕೊಂಡು ಊರೂರು ಸುತ್ಕೊಂಡು. ಊರೂರು ಸುತ್ತಕ್ಕಾಗುತ್ತೋ ಇಲ್ವೋ, ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರ್ಬೇಕು. ನಾವೇನು ಕಾರಣ ಮಾಡಿಲ್ಲ. ನಾನು ಮಾಡ್ತಿದ್ದೀನಲ್ಲ ಬಟ್ಟೆ ಹಾಕೊಂಡು ಚೆನ್ನಾಗಿ. ತಿನ್ನೋದು ಉಣ್ಣೋದು ಶೋಕಿ ಅವೇನು ನಾವು ಮಾಡ್ತಾ ಇದ್ದೀವಿ. ತಿನ್ನೋದ್ರಲ್ಲಿ ನಾವು ಕಡಿಮೆ ಮಾಡಿ ನಮ್ಮ ಆರೋಗ್ಯಕ್ಕಾಗದು ನಾವು ತಿಂದಿದ್ದೀವಿ. ಚಿಂಟುದೆಲ್ಲ ನಂದು ಅಲ್ಲಮ್ಮ, ಹಾ ಚಿಂಟುದೆಲ್ಲ ನಂದು. ಹೆಂಗೆ ಹಂಗೆ ಎಂತದ್ದು ಇಲ್ಲ. ನೀನು ದುಡ್ದದ್ದೆಲ್ಲ ಇನ್ಯಾರು ಕೊಡ್ತೀಯ? ಕೊಡೋಣ ಆದ್ರೂ ನಂದೇ ಅದು. ನಿಂದ ಹೆಂಗಾಗತ್ತೆ? ನಂದು ಹೆಂಗ್ ನಿಂದು? ಹೌದು, ನನ್ ಮಗಂದು ನಂದು. ಆಯ್ತು, ನಮ್ಮ ಅಮ್ಮಂದು ಎಲ್ಲ ನಂದು. ಹೌದು, ಹೌದು, ನಿಂದೆಲ್ಲ ನಂದು, ನಂದೆಲ್ಲ ನಂದು. ನಿಮ್ಮ ಅಪ್ಪಂದು ಯಾರು ಕೊಡ್ತೀರಾ? ಅಪ್ಪಂದು ನಂದು, ನಂದು ನಂದು, ನಮ್ಮ ಅಮ್ಮಂದು ನಂದು, ನಂದು ನಂದೆ. ನೋಡಿ, ಅಕ್ಕ ತಂಗಿ ಇಬ್ರು ಕಷ್ಟ ಪಡ್ತಾ ಇರ್ತಾರೆ, ಇಬ್ರು ಈಕ್ವಲ್ ಮಾಡಕ್ಕೆ. ನಂದು ಈಕ್ವಲ್ ಮಾಡಕ್ಕಿಲ್ಲ, ಏನೂ ಇಲ್ಲ, ಆರಾಮು. ಎಂತ ಟೆನ್ಷನ್ನೇ ಇಲ್ಲ. ಯಾರ ಜೊತೆ ಜಗಳ ಆಡಂಗಿಲ್ಲ, ಯಾರ ಜೊತೆ ವಾದ ಮಾಡಂಗಿಲ್ಲ. ಅವ್ರ ತಾನೇ ಯಾಕೆ ಅದೇ ಮಾಡಬೇಕು? ಅಂತೆ ನಾನು ನನಗೆ ಆಯ್ತದೆ, ಏನು ಮಾಡೋದಿರ್ತದೆ. ನಿಂಗೆ ಕೊಡುವಾಗಲೇ ಕಮ್ಮಿ ಕೊಟ್ರೆ ಆಯ್ತು, ನಾವೇ ಎಲ್ಲ ತಿಂದು ಯಾಕೆ? ಅಷ್ಟೇ. ಎಂತದ್ದು ಇಲ್ಲ. ಉಳಿದದ್ದು ಅಷ್ಟೇ ನಿಂದು. ಏನು ಉಳಿಯುತ್ತೋ ಅದು. ಲೆಫ್ಟ್ ಓವರ್ ಥಿಂಗ್ಸ್. ನಂಗೆ ಉಳ್ದಿದ್ದು ಪಳ್ದಿದ್ದೆಲ್ಲ ಬೇಡ. ಮತ್ತೇನ್ ಬೇಕಪ್ಪ ನಿಂಗೆ? ನಿಮ್ಮಪ್ಪ ಹೇಳಲ್ವಾ ಏನು ಮಾಡಲ್ಲ ಅಂತ? ಯಾರು? ನಿಮ್ಮಪ್ಪ ಏನ್ ಮಾಡಲ್ಲ? ನಿಂಗೆ ಮಾಡಿದ್ದೆ ಹೆಚ್ಚಾಯ್ತು. ನಮ್ಮಪ್ಪ ನಂಗೇನು ಮಾಡಿಲ್ಲ, ನಾನು ನಿಂಗೆ ಮಾಡಲ್ಲ ಅಂತ ತಾನೇ ಹೇಳೋದು. ಯಾವಾಗ? ಎಲ್ಲವಾಗ್ಲೂ. ಯಾವಾಗೂ ಹೇಳಿಲ್ಲ ನನಗೂ, ನನ್ನ ಕಣ್ಣು ಮುಂದೆ ಯಾವತ್ತೂ ಹೇಳಿಲ್ಲ. ಯಾರ ಕಣ್ ಮುಂದೆ ಹೇಳ್ದವ್ರೆ? ಅವ್ರ ಅಪ್ಪಂದು ಏನು ಮಾಡಲಿಲ್ಲ. ಜಮೀನು ಕೊಡ್ಬೇಕಾದ್ರು ದುಡ್ಡು ಕೊಟ್ಟು ಬರ್ತೀವಿ. ಇನ್ನೇನ್ ಬೇಕು? ತೇಳನೆ ಕಟ್ಸ್ಕೊಂಡ್ರು. ಆಮೇಲೆ ನಿಮ್ಮ ಮನೆ ಐತಲ್ಲ ಅಷ್ಟು ಮನೆ ಐತಲ್ಲ. ಈಗ ನಮ್ಮ ಅಪ್ಪಾಜಿ ಮನೆ ಇದೆಯಲ್ಲ, ಅಷ್ಟು ಮನೆ ಇದ್ರೆ ಸಾಕು. ಬೇಡ, ಏಕೆ? ಚಿಕ್ಕದಾಯ್ತು. ಚಿಕ್ಕದಾಯ್ತಾ? ನಮ್ಮನೆ ಓ, ಅಣ್ಣ ಹೊಸ ಮನೆ ಕಟ್ಬೇಕಾದ್ರೆ ಚಿಕ್ಕದೇ ಆಯ್ತು, ಇನ್ನೂ ದೊಡ್ಡಕ್ಕಿರ್ಬೇಕು. ಕಸ ಕೊಡ್ತಾರೆ ಯಾರಪ್ಪ? ಅವ್ ಬರ್ತಾರ ಕೆಲಸದವ್ರು. ಅದಕ್ಕೆ ಸಂಬಳ ಕೊಡೋದು ಹೇಳ್ತತ್ಯ. ಅಷ್ಟೇ ದುಡಿಬೇಕು. ಏನ್ ನೀವು ದುಡಿತಿಲ್ವಾ? ನಾವು ದುಡಿಯೋದಿಕ್ಕೆ ನಾವಿರೋ ಮನೆ ಸಾಕು. ಎಂತದ್ದು? ನಿಂಗ್ ದೊಡ್ಡ ಮನೆ ಬೇಕು? ಏನಮ್ಮ ನೀನು ಒಳ್ಳೆ
ನಿಮ್ಮ ಅಪ್ಪನ ತರ ಮಾತಾಡ್ತಿಲ್ಲಮ್ಮ. ಇರೋ ಮನೇನೆ ಸಾಕು ಅಂತ ಅಪ್ಪನ ಹತ್ರ ಕೇಳೋದು. ಅಪ್ಪನ ಡೈಲಾಗ್ ಇಲ್ಲಿ ಹೇಳೋದು ನನ್ ಕಣ್ ಮುಂದೆ. ಹೋಗದ ತೆಗಿಯದ ಕವಂಗೆ ಮುಚ್ಕೊಂಡು ಕುತ್ಕೋ ನೀನು. ನಿಮ್ಮ ಅಪ್ಪನ ಮೊದಲು ಮನೆ ಕಟ್ಟುವನ್ನು ಗೊತ್ತಾಗ. ಅಪ್ಪನ್ ಕೇಳೋದು ಮನೆ ಕಟ್ಟೋದ ಅಂತ. ಅಪ್ಪ ಇದೇ ಮನೆ ಸಾಕು ದುಡಿತಿರೋದಷ್ಟಕ್ಕೆ ಅಂತ. ಇಲ್ಲಿ ಹಿಂಗ್ ಇಟ್ಕೊಬಿಡೋದು, ತಿಕ್ಕಾಕಬಿಡು ಅದನ್ನ ಕಣ್ಣ. ಬಾಯಿಗೊಂದು ತಿಕ್ಕೊಂದು ಮುಂದಗಡೆ ಒಂದು ಸಿಗಿಸ್ಕೊ. ಆಯ್ತು. ನಿನ್ಗೇನು ನೀನ್ ದುಡಿ ನೀನ್ ಕಟ್ಟು, ಯಾರು ಬೇಡ ಅಂದಿದ್ದು. ಆರಾಮಾಗಿರ್ತೀವಿ. ಇಷ್ಟು ದೊಡ್ಡ ಮನೆ ಸಾಕಾಗುತ್ತೆ ಅನ್ಸುತ್ತೆ. ಇಲ್ಲ ಚಿಕ್ಕ ಆಯ್ತು. ಅದು ನಮ್ಮ ಮನೆ ಹೋಗ್ತಾ ಇದೆ. ಅಲ್ಲ ಚಿಕ್ಕ ಆಯ್ತು. ಅಷ್ಟು ಮನೆ ಕಟ್ಟಕ್ಕೆ ದುಡ್ಡು ಎಷ್ಟ್ಬೇಕು? ಏನೊಂದು ಕೋಟಿ ಸಾಕಲ್ವಾ? ಮನೆ ಕಟ್ಟಿದ್ರೆ ಒಂದು 3 ಕೋಟಿ. 3 ಕೋಟಿ ಮನೆ ಬೇಕಾ? 3-3.5 ಕೋಟಿ ಮಿನಿಮಮ್. ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ 10 ಕೋಟಿ ಕಟ್. 10 ಕೋಟಿ ಮನೆ. ಏನಮ್ಮ 13 ಆನ್ ಮಾಡಪ್ಪಾಜಿ. 13,000 ಕೋಟಿ ಮನೆ ಕಟ್ಸಿದಾರೆ. 13,000 ಮನೆ. ನೀವೊಂದು 3 ಕೋಟಿ 7 ಕೋಟಿ ಮನೆ ಕಟ್ಸಕ್ಕಲ್ಲ. ಕಟ್ಸಕ್ಕಾಯ್ತದೆ ದುಡ್ಡು ಕೊಟ್ರೆ ಅಂದ್ರೂ ಗೊತ್ತಿಲ್ಲ. ದಿನ ಹಿಂಗೆ ತಾನೇ ಹೋಗಿ ಬರೋದು. ಬೇಗ ಹೋಗಿ ಬೇಗ ಬಂದಿದ್ದೀರಾ? ಮೇಡಮ್ ನುಗ್ಗೆಕಾಯಿ ಸೋರು ಉಣ್ಣೋ ಚೆನ್ನಾಗೈತೆ. ಗೈಸ್, ನಮ್ಮನೆ ಸೈಕಲ್ ಇದೆ ಅಲ್ಲ, ವಾಟ್ ಯು ಕಾಲ್ ಕ್ರಾಸ್ ಟ್ರೈನರ್, ಅದು ಬೆಲ್ಟ್ ಎಲ್ಲ ಹೋಗಿತ್ತು, ರಿಪೇರಿ ಆಗಿತ್ತು. ಮೊನ್ನೆ ಹಾಸನ್ಗೆ ಹೋದಾಗ ನಾವು ಅದನ್ನು ರಿಪೇರಿ ಮಾಡೋಕ್ಕೆ ಸರ್ವಿಸಿಂಗ್ಗೆ ಎಲ್ಲ ಕೊಟ್ಬಿಟ್ಟು ಬಂದಿದ್ವು, ಆರ್ಡರ್ ಕೊಟ್ಟು ಎಲ್ಲ. ಸೊ ಅವ್ರು ಬಂದಿದ್ದಾರೆ, ಬನ್ನಿ ನೋಡೋಣ. ಡ್ರಾಪ್ಸ್ ಹಾಕು. ಅಂತೂ ಇಂತೂ ಈ ಸಲ ನಾ ಬಂದ್ಮೇಲೆ ಎಲ್ಲ ರಿಪೇರಿ ಆಯ್ತಾವಲ್ಲ. ದುಡ್ಡೊಂದಿದೆ ಎಲ್ಲ ಆಯ್ತು ದುಡ್ಡಿದ್ದವ್ರೇನು ಹೊಡೆದ್ಬಿಡ್ತೀನಿ ನಾನು. ಎಷ್ಟು ದಿನ ಹೊಡಿತದೆ ನೋಡು. ಈಗ ಯೂಸ್ ಮಾಡೋದು ಬಿಟ್ಟಿರ್ತೀರ, ಅದು ಡ್ರೈ ಆಗ್ತಾ ಬೆಲ್ಟು ಅದಕ್ಕೆ ಆಯಿಲ್ ಎಲ್ಲ ಹಾಕೋದಿಲ್ಲ ಏನಿಲ್ಲ. ಇಲ್ಲ ರೆಗ್ಯುಲರ್. ಹಾಂ, ಅದೇ ಮಕ್ಕಳು ಬಂದಾಗ ಅಷ್ಟೇ ಯೂಸ್ ಮಾಡ್ತಾ ಇದ್ರು. ಸಿಕ್ಕಾಪಟ್ಟೆ ಟೆನ್ಷನ್ ತರ್ತೀವಿ, ತಗೋಬಾರ್ದಂಗೆ. ನಮಗೂ ವಯಸ್ಸಾಗುತ್ತೆ, ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಈ ಕುಡಿನೇ ಸರಿ, ಏನು
ನಮಗೆ ಟೈಮ ಕುಡು ಬೇಕಾಗಿ ಇದೆ ಅಯ್ಯೋ ನನಗೂ ಯಾರು ಹೇಳ್ತಾರೆ ಅಂತ ಒಂದು ಯಾವಾಗ ಮಸಾಲೆ ಟೀ ಎಲ್ಲ ಹಾಕ್ತಾರೆ ಸಹಿತ ಹತ್ತರ್ಸಿ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟೇ. ಹೋಪ್ಸು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ? ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.